ಈ ಅಧಿಕಾರ ಹಂಚಿಕೆ ಅಥವಾ ಸಿಎಂ ಕುರ್ಚಿ ಬದಲಾವಣೆಯ ಪ್ರಹಸನ ನಡೆಯುವಂತಹ ಸಂದರ್ಭದಲ್ಲೇ ದಿಢೀರಂತ ಬಿಕೆ ಹರಿಪ್ರಸಾದ್ ಅವರು ಡೆಲ್ಲಿಯಿಂದ ಓಡಿ ಬರ್ತಾರೆ ರಾಜ್ಯಕ್ಕೆ. ಬಂದವರೇ ಸಿಎಂ ಸಿದ್ದರಾಮಯ್ಯ ಅವರನ್ನು ಮೀಟ್ ಮಾಡ್ತಾರೆ. ಆ ಮೀಟಿಂಗನ್ನು ಮುಗಿಸ್ಕೊಂಡು ಸಿಎಂ ಆಪ್ತ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಜಮೀರ್ ಅಹಮದ್ ಖಾನ್ ಅವರನ್ನು ಮೀಟ್ ಮಾಡ್ತಾರೆ. ಅದು ರಹಸ್ಯ ಜಾಗದಲ್ಲಿ ರಹಸ್ಯ ಮಾತುಕತೆಯನ್ನು ನಡೆಸುವಂಥದ್ದು. ಆ್ಯಂಡ್ ಇದೀಗ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆ ಮಾತುಕತೆಯಲ್ಲಿ ಏನೇನೆಲ್ಲ ಚರ್ಚೆ ಆಯಿತು ಅನ್ನೋದ್ರ ಕುರಿತಾಗಿ ಒಂದು ಚಿಕ್ಕ ಹಿಂಟನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಊಟ ಮಾಡಿದ್ವಿ, 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಮಾತಾಡಿದ್ವಿ, ರಾಜ್ಯ ರಾಜಕಾರಣದ ಬಗ್ಗೆ ಹೆಚ್ಚು ಮಾತಾಡಿಲ್ಲ. ಬೈ ಎಲೆಕ್ಷನ್ನ 2 ಕ್ಷೇತ್ರಗಳಲ್ಲೂ ನಾವು ಗೆಲ್ತೇವೆ, ಫಲಿತಾಂಶ ಬಂದ ಬಳಿಕ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಹರಿಪ್ರಸಾದ್ ಅವರು ನಿಮ್ಮನ್ನ ಮೀಟ್ ಮಾಡಿದ್ದಾರೆ, ಸುಮಾರು 1.5 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಹರಿಪ್ರಸಾದ್ ಅವರು ನಾವೆಲ್ಲ ಊಟ ಮಾಡ್ತೇವೆ, ಒಳ್ಳೆ ಊಟ ಮಾಡಿದ್ವಿ ಆಯ್ತಾ. ಊಟ ಮಾಡುವಾಗ ಸ್ವಾಭಾವಿಕವಾಗಿ ನಾವೆಲ್ಲ ಯಾರು ರಾಜಕಾರಣಿಗಳು, ಸೊ ಅದರಿಂದ ರಾಜಕಾರಣ ಮಾತಾಡಲೇಬೇಕಲ್ಲ. ಸೊ ರಾಜಕಾರಣನೂ ಮಾತಾಡಿದ್ವಿ, ಅದರಲ್ಲೇನು ಮುಚ್ಚುಮರೆ ಏನಿದೆ. ರಾಜಕಾರಣನು ಪ್ರಸ್ತುತ ರಾಜಕಾರಣ ಮಾತಾಡ್ದು. ಬೆಂಗಾಳದಲ್ಲಿ ಏನಾಗ್ತಾ ಇದೆ, ಕೇರಳದಲ್ಲಿ ಏನಾಗ್ತಾ ಇದೆ, ಆಮೇಲೆ ತಮಿಳುನಾಡಲ್ಲಿ ನಮ್ಮ ಪಕ್ಷದ ಸ್ಥಿತಿಗತಿಗಳೇನು, ಆಮೇಲೆ ಕೇರಳದಲ್ಲಿ ಸರ್ಕಾರ ನಮ್ಮದು ಬರುತ್ತಾ ಬರಲ್ವಾ, ಇದನ್ನೆಲ್ಲ ವಿಶ್ಲೇಷಣೆ. ಇದು ಚುನಾವಣೆ ರಿಸಲ್ಟ್ಸ್ ಬರ್ತಾ ಇದೆ ಅನ್ನೋವಾಗ ನಾವು ಇದೆಲ್ಲ ಮಾತಾಡ್ಬೇಕಲ್ವಾ, ಅದೆಲ್ಲ ಮಾತಾಡ್ದು. ರಾಜ್ಯದ ರಾಜಕಾರಣ ಹೆಚ್ಚೇನು ಮಾತಾಡಲಿಲ್ಲ, ಇಲ್ಲ ರಾಜ್ಯದ ರಾಜಕಾರಣ ಹೆಚ್ಚೇನು ಮಾತಾಡ್ದು, ಆದರೆ ಹೆಚ್ಚೇನು ಮಾತಾಡಲಿಲ್ಲ. ಇದನ್ನೇ ಸ್ವಲ್ಪ ಹೆಚ್ಚು ವಿಶ್ಲೇಷಣೆ ಮಾಡ್ದು. ಅದು ಹೇಳಿದ್ರು ಸಿಎಂ ಭೇಟಿ ಅವ್ರವ್ರ ಕೆಲ್ಸಗಳು ಇರುತ್ತೆ. ಸಿಎಂ ಹತ್ರ ಭೇಟಿ ಮಾಡಿದ್ದೆ ಸಿಎಂನ ಅಂತಾನು ಹೇಳಿದ್ರು. ಏನಾರ ಕೇಳ್ರಿ. ಜಮೀರ್ ಅವರು ಎಲ್ಲ ಭೇಟಿಯಾಗಿರೋದು ಸಾಕಷ್ಟು ಮುಸ್ಲಿಂ ನಾಯಕರಲ್ಲಿ ಕೆಲವು ಅವರವರಲ್ಲಿ ಅಸಮಾಧಾನ ಆಗಿತ್ತು. ಪರೋಕ್ಷವಾಗಿ ಒಂದು ಟೀಮು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಮಾತನಾಡಿದ್ರು. ದಾವಣಗೆರೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತೆ. ರಿಸಲ್ಟ್ಸ್ ಬಂದ ಮೇಲೆ 2 ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಗೆದ್ದಿದ್ದೇವೆ ಬೈ ಎಲೆಕ್ಷನ್ಸಲ್ಲಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಎಲ್ಲ ನಮ್ಮ ಅಲ್ಪಸಂಖ್ಯಾತ ನಾಯಕರು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅದರಿಂದ ನಾವು ನಮ್ಮ ಮುಖಂಡರುಗಳು ಸಿಎಂ ಆಗ್ಬೋದು, ಸಿಎಂ ನಮ್ಮ ಅಧ್ಯಕ್ಷರು ಅವರಾಗ್ಬೋದು, ಅವರೆಲ್ಲ ಕರೆದು ಮಾತಾಡಿ ಸರಿಪಡಿಸ್ತಕ್ಕಂಥದ್ದು ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.